ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆ್ಯಕ್ಚುಲಿ ನಾನು ಬೈಕರೇ ಒಂದು ಟೈಮಲ್ಲಿ ನನ್ನ ಹತ್ರನೂ ಒಂದಷ್ಟು ಬೈಕ್ಸ್ ಕಲೆಕ್ಷನ್ಸ್ಗಳಿದ್ದಾವೆ. ನಾನು ಹೇಳಿದ್ನಲ್ಲ, ನಮ್ಮ ಡೈರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ಬೈಕ್ ಸಬ್ಜೆಕ್ಟು ಅಂತ ಹೇಳಿದಾಗ ಭಾರಿ ಖುಷಿ ಆಯಿತು. ಪ್ಲಸ್ ನಾನು ಅವರಿಬ್ಬರು ವರ್ಕು ನೋಡಿದ್ದೆ. ಜೋ ಅವ್ರು ಬರಬೇಕು ಪ್ಲೀಸ್, ಕೈಂಡ್ ರಿಕ್ವೆಸ್ಟ್. ಈ ಮೂವಿ ಮ್ಯೂಸಿಕ್ ಮಾಡಿದ್ದಾರೆ, ಪ್ಲಸ್ ಎಡಿಟರ್ ಅವರೇನೆ. ಬೇರೆ ಸಾಂಗ್ಸ್ ಮಾಡಿರೋದೆಲ್ಲ ಇವರು, ನಾನು ಒಂದು ಸಾಂಗ್ ಮಾಡಿದ್ದೀನಿ. ಬಟ್ ಅದೇ ಅವರಿಬ್ಬರು ಎಕ್ಸ್ಪ್ಲೇನ್ ಮಾಡ್ದಂಗೆ ಪಕ್ಕಾ ಬೈಕರ್ಸ್ ಮೂವಿ ಇದು. ಅಂದರೆ ಕನ್ನಡದಲ್ಲಂತೂ ಔಟ್ ಆ್ಯಂಡ್ ಔಟ್ ಬೈಕರ್ಸ್ ಮೂವಿ ಬಂದಿಲ್ಲ. ರ್ಯಾಪ್ಗೆ ಹೆಂಗೆ ಕನೆಕ್ಟ್ ಮಾಡೋದು ಅನ್ನೋ ಚಾಲೆಂಜ್ ಇತ್ತು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು, ಈ ಥರ ಇರುತ್ತೆ ಕಾನ್ಸೆಪ್ಟ್, ಹುಡುಗರು ಸಿಕ್ಕಿದಾಗ ಯಾವ ಥರ ಎಂಜಾಯ್ ಮಾಡ್ತಾರೆ, ವಿಲಿ ಹೆಂಗೆ ಹೊಡಿತಾರೆ ಅಂತ. ಸೊ ನಾನು ಅದನ್ನು ಚಿರಾಯುಗೆ ಮತ್ತು ರನ್ನಾಗೆ ಸೂಫೈಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವರ ವರ್ಸಸ್ನ ಬರೆದ್ರು. ಆ್ಯಂಡ್ ಇದು ಕನ್ನಡದಲ್ಲಿ ಒಂದು ಹೊಸ ಅಟೆಂಪ್ಟ್. ಆ್ಯಕ್ಚುಲಿ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳು ಕನ್ನಡ ಸಿನಿಮಾಗೆ ಮೈನ್ ಸ್ಟ್ರೀಮಲ್ಲಿ ಮಾಡ್ತಾ ಇರೋದು ಇಟ್ಸ್ ಅ ವೆರಿ ಗುಡ್ ಬೆಳವಣಿಗೆ. ಈ ತಮಿಳಲ್ಲಿ, ಹಿಂದಿಯಲ್ಲೆಲ್ಲ ಇದಾಗಲೇ ವೆರಿ ಸ್ಟ್ರಾಂಗ್ ಕೋರ್ಸ್ ಆಫ್ ಆ್ಯಕ್ಷನ್ನು, ಬಟ್ ಕನ್ನಡದಲ್ಲಿ ಇವಾಗ ಶುರು ಆಗ್ತಾ ಇದೆ. ಅದೊಂದು ಖುಷಿಯಾದಂಥ ವಿಷಯ. ಪ್ರೊಫೆಷನಲ್ ಬೈಕರ್ ಅಲ್ಲ, ಬಟ್ ಬೈಕಿಂಗ್ ಅಭ್ಯಾಸ ಇದೆ ಸಣ್ಣ ವಯಸ್ಸಿಂದ. ನಾಟ್ ಅ ಪ್ರೊಫೆಷನಲ್ ಬೈಕರ್, ನಾನು ಆ್ಯಕ್ಟರೇ. ಲೈಕ್ ಒಂದೆರಡು ಸತಿ ಓಡಿಸಿದೀನಿ, ರೆಗ್ಯುಲರ್ ಆಗಿ ಓಡಿಸಲ್ಲ, ಬಟ್ ಬೈಕಿಂಗ್ ಅಭ್ಯಾಸ ಇದೆ. ಇವಾಗ ಇಷ್ಟು ವರ್ಷ ಆಯಿತು, ಯಾವ ಟೂ ವೀಲರ್ ಯಾವ ಮೋಟರ್ ಸೈಕಲ್ ಕೊಟ್ಟರು ಓಡಿಸೋಷ್ಟು ಕಾನ್ಫಿಡೆನ್ಸ್ ಇದೆ. ಸೋಲೋ ರೈಡ್ ಇಲ್ಲ, ಬಟ್ ಯೂಶ್ವಲಿ ಅಪ್ಪನ ಜೊತೆ, ಅಮ್ಮನ ಜೊತೆ, ಮಾಮನ ಜೊತೆಗೆ ಯಾರಾದರೂ ಇದ್ದೇ ಇದ್ದಾರೆ. ಮನೇಲಿ ಆ ರೀತಿ ತುಂಬ ಸಪೋರ್ಟ್ ಇದೆ. ಕಾಲೇಜ್ ಟೈಮಲ್ಲೆಲ್ಲ ಅಥವಾ ಇವಾಗ ಶೂಟಿಂಗ್ ಹೋದಾಗಲೆಲ್ಲ ಕೆಲವು ಸತಿ ಹತ್ತಿರ ಇದ್ದರೆ ಅಥವಾ ಫ್ರೆಂಡ್ಸ್ ಶೂಟಿಂಗ್ ಅಂತಂದರೆ ಬೈಕಲ್ಲಿ ನಾನು ಮನೆಗೆ 2 ಗಂಟೆ ಮಧ್ಯರಾತ್ರಿ ಎಲ್ಲ ಬೆಂಗಳೂರಲ್ಲೆಲ್ಲ ವಾಪಸ್ ಬಂದಿದ್ದೀನಿ. ಮನೇಲಿ ಯಾರೂ ಪ್ರಶ್ನೆ ಮಾಡಲ್ಲ, ನನಗೆ ಯಾವುದೇ ಇದು ಆಗಿಲ್ಲ. ಆ್ಯಂಡ್ ಎಸ್ಪೆಷಲಿ ಆಸ್ ಅ ವುಮನ್ ನೀವು ಗಮನಿಸಿದ್ರೆ ಲೇಟ್ ನೈಟಲ್ಲಿ ಪೊಲೀಸವರು ನಿಲ್ಲಿಸಲ್ಲ. ಬೈಕ್ ಮೇಲೆ ನಾನು ಹೆಲ್ಮೆಟ್ ತೆಗೆದ್ರೆ ಅಥವಾ ಕೂದಲು ನೋಡಿದ್ರೆ ಹೋಗಿ ಮೇಡಮ್ ಅಂತ ಕಳಿಸ್ಕೊಟ್ಬಿಡ್ತಾರೆ ಆ್ಯಕ್ಚುಲಿ. ಸೊ ಟಚ್ ವುಡ್ ನೋ. ಆ್ಯಕ್ಚುಲಿ ನಮ್ಮ ಸಿನಿಮಾನಲ್ಲಿ ಬಾಸ್ಕಿ ಮಾಡೋದಕ್ಕೆ ಹೆವಿ, ಇಟ್ಸ್ ವೆರಿ ಹೆವಿ. ಸೊ ಆ ಥರದ್ದೆಲ್ಲ ಇತ್ತು. ಸೊ ನಾವು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾಯಿದ್ವಿ. ಹೋಗ್ತಾ ಎಲ್ಲಿವರೆಗೂ ಆಯಿತು ಅಂತಂದರೆ, ಅದೇ ಹೇಳಿದ್ನಲ್ಲ, ಇವ್ರು ಕೇಳ್ತಾಯಿದ್ರು, ನಿಮಗೆ ಅಲ್ಲೆಲ್ಲೋ ಶೂಟ್ ಮಾಡ್ತಿದ್ದೀವಿ, ನೀವು ಕಾರಲ್ಲಿ ಬರ್ತೀರಾ, ಬೇರೆ ಬೈಕ್ ತೊಗೊಂಡು ಬರ್ತಾರೆ ಅಂತ. ಎಲ್ಲಿ ಹೋದ್ರೂ ನಾವು ನಮ್ಮ ಬೈಕ್ಗಳನ್ನು ಇಟ್ಕೊಂಡು ನಾವು ಹೋಗ್ತಾಯಿದ್ವಿ. ಸೊ ಎವ್ರಿಥಿಂಗ್ ವಾಸ್ ಡನ್ ಬೈ ಆರ್ ಓನ್, ನಮ್ಮ ಇದೆ. ಸೊ ಹಾಗಾಗಿ ಇಟ್ ವಾಸ್ ವೆರಿ ವೆರಿ ಕಂಫರ್ಟಬಲ್. ನಾನು ಹೇಳಿದೆಲ್ಲ, ಫಸ್ಟಿಗೆ ಹೇಳಿದೆ, ನಾವು ಕಾಸ್ಟ್ ಮಾಡ್ದಂಗಿತ್ತು. ಬೈಕ್ ಕೂಡ ನಮ್ಮ ಜೊತೆಗೆ ನಮಗೆ ಕಾಸ್ಟ್ಯೂಮ್ ಹೇಗೆ ನಮಗೆ ಡಿಸೈನ್ ಮಾಡ್ತಾರೋ ಆ ಥರ ಬೈಕ್ ಕೂಡ ನಮಗೆ ಡಿಸೈನ್ ಮಾಡಿ ಕೊಟ್ಟಂಗಿತ್ತು. ಸೊ ಇಟ್ ವಾಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ನಮ್ಗೆ ಯಾವುದೇ ಥರದ ಕಷ್ಟ ಆಗಿಲ್ಲ. ವೆರಿ ಲಿಟಲ್ ಇಂಡೋರ್ ಇಲ್ಲ, ಅಂದರೆ ಇಂಡೋರ್ ಅಂದರೆ ಒಂದು ಶೆಲ್ಟರು ಆ ಥರದ್ದು ಸಣ್ಣ ಪುಟ್ಟದ್ದಿದೆ ಅಷ್ಟೇ ಹೊರತು ಇಂಡೋರ್ ಅನ್ನೋ. ಹೌದು, ಅಂದರೆ ಇದ್ದಾರೆ ಕೆಲವು ಫ್ಯೂ ಅದರ್ ಕ್ಯಾರೆಕ್ಟರ್ಸ್ ಇದ್ದಾರೆ ಒಂದಷ್ಟು ಜನ. ಅಂದರೆ ಒಂದು ದಿನದಲ್ಲಿ ಆಗುವಂಥ ಕಥೆ ಇದು. ಸೊ ಅದರಿಂದ ದಾರಿಲಿ ಹೋಗ್ತಾ ಯಾರ್ಯಾರು ಸಿಗ್ತಾರೆ, ಏನೇನಾಗುತ್ತೆ, ಆ ಥರದ ಕತೆ. ಸೊ ಹಾಗಾಗಿ ದಾರಿಲಿ ಹೋಗ್ತಾ ಯಾರ್ಯಾರು ಸಿಗ್ತಾರೆ ಅಂತ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಇದ್ದಾರೆ. ನಮಸ್ಕಾರ. ಇವರೆಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು, ಯಾರು ರೇಗಿಸ್ಲಿಲ್ಲ. ಚಿಕ್ಕ ವಯಸ್ಸಿಂದ ಬೈಕ್ ಓಡಿಸಿ ಅಭ್ಯಾಸ. ಅಮ್ಮ ಬೈಕರ್, ಅಪ್ಪ ಬೈಕರ್, ಫುಲ್ ಬೈಕಿಂಗ್ ಫ್ಯಾಮಿಲಿ ನಮ್ದು. ಸೊ ಕಾಲೇಜ್ ಫಸ್ಟ್ ಇಯರ್ ಇಂದಾನೇ ಬೈಕ್ ಓಡಿಸ್ತಾ ಇದ್ದೀನಿ ನಾನು. ಇಲ್ಲದ್ರೆ ಬಸ್ಸಲ್ಲೇ ಹೋಗ್ಬೇಕಾಯ್ತು. ಸೊ ಇಟ್ ವಾಸ್ ವೆರಿ ಕಂಫರ್ಟಬಲ್. ಎಲ್ಲರೂ ಹೇಳ್ದಂಗೆ ದೊಡ್ಡ ಬೈಕು, ಅದು ಡಿಫ್ರೆಂಟ್ ಆಗಿತ್ತು, ಹೊಸದಾಗಿತ್ತು, ಬಟ್ ಇಟ್ ವಾಸ್ ವೆರಿ ಕಂಫರ್ಟಬಲ್ ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿರೋಂಥ ಸಿನಿಮಾ. ಜುಲೈ 17 ಎಲ್ಲರೂ ಬಂದು ನೋಡಿ, ಬೈಕಲ್ಲಿ ಬನ್ನಿ, ಅಪ್ಪ ಅಮ್ಮ ಎಲ್ರೂ ಕರ್ಕೊಂಬನ್ನಿ. ಎಲ್ರಿಗೂ ನೋಡೋಕ್ಕೆ, ರಿಲೇಟ್ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಏನೋ ಒಂದಿದೆ. ಆ್ಯಂಡ್ ಅಫ್ಕೋರ್ಸ್ ದ ಮ್ಯೂಸಿಕ್ ಇಸ್ ಸೋ ಗ್ರೂವಿ. ನಾನು ಮತ್ತೆ ಇವಾಗ ಹಾಡು ಕೇಳ್ತಾ ಇರೋವಾಗಲೂ ಐ ವಾಸ್ ಸಿಟಿಂಗ್ ಇನ್ ದ ಸೀಟ್ ಆ್ಯಂಡ್ ಡಾನ್ಸಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕ್ಷೇಮಾ ಶೆಟ್ಟಿಮ್ಮ. ರಂಗ ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.